ಅಬ್ಬೇ ನಾವು ಒಂದು 2 ಅವರ್ ಚರ್ಚೆ ಮಾಡ್ಬೇಕಾಗ್ತೈತೆ. ನೆನ್ನೆ ಅವ್ರ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಹೇಗಾಯ್ತು ಹಂಗಾಗ್ತೈತೆ. ದಯವಿಟ್ಟು ಅದಕ್ಕೋಸ್ಕರ ಸೋಮವಾರ ಮಾಡಿದ್ರೆ ನಾವು ಒಂದು 2 ಅವರ್ ವಫ್ದು ಚರ್ಚೆ ಆದ್ರೆ ಮುಗಿಯೋದೇ ಇಲ್ಲ. ಅದಕ್ಕೋಸ್ಕರ ಅಷ್ಟೇ. ಅದಕ್ಕೆ ಮೊದಲು ನಾವು ವಿರೋಧ ಪಕ್ಷದ ನಾಯಕರ ಈ ವಿಷಯ ಅಭ್ಯಂತರ ಇಲ್ಲ. ಈಗ ನೋಡಿ ಪಕ್ಷದ ನೀವು ಮಾಡಿ ಸರ್ಕಾರ ಮಾತಾಡ್ಲಿಲ್ಲ. ಆಯ್ತು ಮತ್ತೆ ಮಾತಾಡಿ. ಈಗ 3 ದಿವಸ ಏನ್ ಮಾಡಿದ್ರಿ ನೀವು ಕೂತ್ಕೊಂಡು? 3 ದಿವಸ ಏನ್ ಮಾಡಿದ್ದೀರಿ? ಈಗ ಸ್ಟೇಟ್ಮೆಂಟ್ ಸರ್ಕಾರ ಅತಿವೃಷ್ಟಿ ಅನಾವೃಷ್ಟಿ ಬಗ್ಗೆ ಮಾತಾಡುವಾಗ ಈ ರೀತಿ ಮಾತಾಡಲಾಗ್ತದೆ. ಆಯ್ತು ನೀವು ಮತ್ತೆ ಮಾತಾಡಿ. ಈಗ ಸರ್ಕಾರ ಉತ್ತರ ಕೊಡಿ. ಸಸ್ಪೆಂಡ್ ಮಾಡಕ್ ಜಾತಿ ಬಗ್ಗೆ ಸರ್ಕಾರ ಉತ್ತರ ಕೊಡ್ಲಿ. ನರೇಂದ್ರ ಸ್ವಾಮಿ ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ನಿಮ್ಮ ನಾಟಕ ಕೂತ್ಕೊಳ್ಳಿ. ಮತ್ತೆ ನೋಡೋ ಈಗ ಮಾತಾಡಲಿ. ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡ್ಲಿ. ಕೂತ್ಕೊಳ್ಳಿ. ಸರ್ಕಾರ ಉತ್ತರ ಕೊಡ್ಲಿ. ನಾನು ಕೂಡ ಹೇಳ್ತೇನೆ ಸರ್ಕಾರ ಉತ್ತರ ಕೊಡ್ಲಿ. ಶಿವನ ಕೂತ್ಕೊಳ್ಳಿ. ರವಿ ಕೂತ್ಕೋ. ಆಯ್ತು ನಿತ್ಯ ಶ್ರೀನಿವಾಸ್ ಕೂತ್ಕೊಳ್ಳಿ. ಸ್ಟೇಟ್ಮೆಂಟ್ ಕೊಡ್ಲಿ. ಸಮಯ ನಿಗದಿಪಡಿಸಿ. ಮಾನ್ಯ ಅಧ್ಯಕ್ಷರೇ ಸಮಯ ನಿಗದಿ ಆಯ್ತು. ಸಮಯ ನಿಗದಿಪಡಿಸಿ ಕೂತ್ಕೊಳ್ಳಿ. ನಮಗೆ ಸಮಯ ಯಾವಾಗ ಕೊಡ್ತೀವಿ? ರಾಜ್ಯದಲ್ಲಿ ಮಳೆಯಿಂದ ಆಗಿರೋ ಹಾನಿ ಬಗ್ಗೆ ಸರ್ಕಾರ ಒಂದು ನಾಯಕರು ಆತ್ಮಸಾಕ್ಷಿ ಇದ್ರೆ ಅವಕಾಶವನ್ನ ಅವರು ಸತ್ಯಸಂಧರಾಗಿದ್ರೆ ಬಿಜೆಪಿ ಸ್ನೇಹಿತರು ಅಧ್ಯಕ್ಷರೇ ನಿಮ್ಮ ಪಕ್ಷಕ್ಕೆ ನೀವು ಕಳಂಕ ರೈತರು ಕೂತ್ಕೊಳ್ಳಿ. ನೋಡಿ ಸರ್ಕಾರ ಉತ್ತರ ಕೊಡ್ತದೆ. ಅಬ್ಬರು ಹೇಳ್ತೇನೆ ನಾನು. ಸರ್ಕಾರ ಉತ್ತರ ಕೊಡ್ತಾ ಇದೆ ಅತಿವೃಷ್ಟಿಗೆ ಸಂಬಂಧಪಟ್ಟಾಗೆ. ನೋಡಿ ನಿಮ್ಮ ಮೂಡಿಗೆರೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಆಗ್ಲಿಲ್ವಾ? ಸರ್ಕಾರ ಉತ್ತರ ಬೇಡ. ನಿಮ್ಮ ಕ್ಷೇತ್ರ ಜನಸಾಮಾನ್ಯರದು ನೀವೇನ್ ಮಾತಾಡ್ತೀವಿ? ಏನೇನು ಮಾತಾಡ್ತೀವಿ ಹೋಗ್ತೀರಿ ನೀವು? ಸರ್ಕಾರ ಉತ್ತರ ಕೊಡ್ತಾರೆ. ಸಮಸ್ಯೆ ಬಂದ ನೀವೇನ್ ಮಾತಾಡಿದ್ರಿ ಅಂತಲ್ಲಿದ್ರೆ ಅವ್ರ ಅರ್ಥ ಇಲ್ವ ನೀವು ಮಾತಾಡಿದಕ್ಕೆ? ಇಲ್ಲ, ಸರ್ಕಾರ ಉತ್ತರ ಕೊಡ್ಲಿ. ಸರ್ಕಾರ ಉತ್ತರ ಕೊಡಿ. ಸರ್ಕಾರ ಉತ್ತರ ಕೊಡಿ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, 1 ನಿಮಿಷ ಮಾತಾಡ್ತಿರ್ತಾರೆ. ಒಂದೇ ನಿಮಿಷ